ಯಾಕಂದರೆ ಇವತ್ತು ಕೆಲಸ ಮಾಡಿಕೊಂಡು ಕೂಲಿ ನಾಲಿ ಮಾಡಿಕೊಂಡು ಜೀವನ ಮಾಡ್ತಾರಂಥ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ತೆರವುಗೊಳಿಸಿದ್ದಾರೆ. ಮತ್ತು ಈಗ ಫುಟ್ಪಾತಲ್ಲಿರುವಂಥ ಇದನ್ನು ಭಾಳ ರದ್ದು ಮಾಡಿ ಎಲ್ಲ ಕೆಲಸಗಳನ್ನ ಇದು ಮಾಡ್ತಾಯಿದ್ದಾರೆ. ಹಾಗೆ ಭಾಳ ಎಲ್ಲ ಕಿತ್ತೋಗಿದೆ. ಹಾಗಾಗಿ ಬಹಳ ನೊಂದುತ್ತಾ ಇದ್ದಾರೆ ಜನಗಳು. ಇದು ಯಾವ ರೀಸನ್ಗೋಸ್ಕರ ಮಾಡ್ತಾ ಇದ್ದಾರೆ ಏನು ಅಂತ ನಮ್ಗೆ ಇಷ್ಟವರೆಗೂ ಗೊತ್ತಾಗ್ತಾ ಇಲ್ಲ. ಮೊನ್ನೆ ಬಂದು ನೋಟಿಸ್ ಕೊಟ್ಟರು, 4ನೇ ತಾರೀಕು ಬಂದು ಎಲ್ಲನೂ ನಾವು ತಿಳ್ಕೊಳ್ತೀವಿ, ಇದು ಮಾಡಿಕೊಡ್ಲೇಬೇಕು ಅಂತೇಳಿ ಇದು ಮಾಡಿದ್ರು. ಸಂತೋಷ. ಈಗ ಫುಟ್ಪಾತ್ ಮಾಡ್ತಾ ಇರೋದು ಭಾಳ ಸಂತೋಷ ಆಗುತ್ತೆ. ಆದರೆ ಇದನ್ನು ತಗೊಳ್ಳಿ, ಇವಾಗ 4-5 ವರ್ಷಗಳಿಂದ ನೋಡ್ತಾ ಇದ್ದೀವಿ ಫುಟ್ಪಾತ್ ಈ ಥರ ಇದೆ. ಹಳೆಯ ಕಟ್ಟಡ ಹೊಸ ಬಿಲ್ ಅಂತ ಹಳೆಯ ಕಟ್ಟಡ ಮೇಲೆ ಹೊಸ ಬಿಲ್ಲನ್ನು ಚಲಾವಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಳೆಯ ಬಿಲ್ಲು ಹೊಸ ಕಟ್ಟಡ ಅಂತ ಇದೆ. ಹೊಸ ವಿಚಾರಗಳನ್ನ ನಡೆಸ್ಕೊಂಡು ಹೋಗ್ತಾ ಇದೆ. ಯಾವ ಥರ ಏನು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಭಾಳ ನೊಂದುತ್ತಾ ಇದೀವಿ, ಭಾಳ ತೊಂದರೆ ಆಗ್ತಾ ಇದೆ. ಇದೇ ಥರ ಇವಾಗ ಏನಾಗಿದೆ ಅಂದರೆ ಈ ಫುಟ್ಪಾತಲ್ಲವರಿಗೆ ಆಗಿರೋ ಒಂದು ಅನ್ಯಾಯಗಳಿಗೆ ಇದು ಇವಾಗ ವಿಜಯನಗರ ಉದಾಹರಣೆ ಅಂದರೆ ವಿಜಯನಗರದಲ್ಲಿ ಫುಟ್ಪಾತದ್ದು ಇದು ಅಂಡರ್ ಪಾಸಲ್ಲಿ ಮಾಡಿದ್ದಾರೆ ಅಂಗಡಿ. ಅದೇ ಥರ ಮಾಡಿ ಎಲ್ಲ ಅಂಗಡಿಗಳಿಗೆ ಮುನ್ನಡೆಸ್ಕೊಂಡು ಕೊಡಲಿಕ್ಕೆ. ಹಾಗಾಗಿ ಭಾಳ ಸಂತೋಷ ಆಗುತ್ತೆ. ಅದಕ್ಕೆ ಬಿಟ್ಟು ಈ ಥರ ಏಕಾಏಕಿ ಬಂದ್ಬಿಟ್ಟು ಎಲ್ಲ ತೆರವುಗೊಳಿಸ್ಬಿಟ್ಟು ಅವ್ರು ಹೊಟ್ಟೆ ಮೇಲೆ ಹೊಡೆದ್ರೆ ಅವ್ರು ಎಲ್ಲಿ ಹೋಗ್ಬೇಕು? ಸರ್, ನನ್ನ ಹೆಸರು ಲಯನ್ ಶ್ರೀನಿವಾಸ್ ಅಂತ, ಕರ್ನಾಟಕ ಪ್ರಜಾರಕ್ಷಣಾ ವೇದಿಕೆ ಸ್ಟೇಟ್ ಪ್ರೆಸಿಡೆಂಟ್.